ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಶ್ರೀಮದ್ ಭಾಗವತವನ್ನು ಅನುನಿತ್ಯನೂ ಹೇಳುತ್ತಾ ಇದೆ. ಇದರಿಂದ ಕೇಳುಗರಿಗೂ ನಮಗೂ ಕೂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ಒಂದು ಸದ್ಭಾವನೆ ಕೂಡ ಅಡಗಿದೆ. ನಿನ್ನೆ ತನಕ ವಿಶೇಷವಾಗಿ ಈ ಒಂದು ಮಹಾರಾಜನು, ಚಿತ್ರಕೇತು ಎನ್ನುವಂತಹ ಮಹಾರಾಜನು 7 ದಿನಗಳ ಕಾಲ ಯಾವುದೇ ತರಹವಾದಂತಹ ಪದಾರ್ಥವನ್ನು ಸ್ವೀಕಾರ ಮಾಡದೆ ಉಪವಾಸದಿಂದ ಇದ್ದು ಸಂಕರ್ಷಣ ನಾಮೋಚ್ಚರಣೆಯನ್ನು ನಾರದರಿಂದ ಉಪದೇಶ ಪಡೆದು ಅದನ್ನೇ ಸ್ಮರಿಸುತ್ತಾ ಕೊನೆಗೆ ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆದ ನಂತರ ಅದೇ ಸ್ವಾಮಿಯು ಹೇಳಿದರು, ನೀನು ಉತ್ತಮವಾದಂತಹ ಮಾರ್ಗದಲ್ಲಿ ಸಾಗುತ್ತಾ ಸದಾಕಾಲ ನನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ ಇದ್ದರೆ ಒಂದಾನೊಂದು ದಿನ ನನ್ನನ್ನು ಆಶ್ರಯಿಸುವೆ ಎನ್ನುವಂತಹ ಮಾತನ್ನು ಹೇಳಿ ಸ್ವಾಮಿಯು ಅದೃಶ್ಯರಾಗಿದ್ದರು ಎನ್ನುವಂತಹ ವಿಷಯ ತನಕ ನಿನ್ನೆಯ ತನಕ ಹೇಳಲಾಗಿತ್ತು. ಮುಂದೇನಾಯಿತು ಎಂದರೆ, ಪರೀಕ್ಷಿತನೇ, ಸುಖಮಹಾಮುನಿಗಳು ಹೇಳುತ್ತಾ ಇದ್ದಾರೆ, ಏ ಪರೀಕ್ಷಿತನೇ, ಯಾವ ಚಿತ್ರಕೇತು ರಾಜನು ಪುತ್ರ ಸಂತಾನಕ್ಕಾಗಿ ಯಜ್ಞ ಮಾಡಿ ಪುತ್ರನನ್ನು ಹೊಂದಿ ಕ್ಷಣಕಾಲ ಸುಖಿಸಿದನೋ ಅವನೇ ಪುತ್ರ ವಿಯೋಗ ದುಃಖದಿಂದ ತಪ್ತನಾಗಿ ನಾರದ ಹಾಗೂ ಅಂಗೀರಸ ಋಷಿಗಳಿಂದ ಉಪದೇಶವನ್ನು ಪಡೆದು ಶ್ರೀಹರಿಯನ್ನು ಧ್ಯಾನಿಸಿ ಸಾಕ್ಷಾತ್ಕಾರ ಹೊಂದಿದನು. ವಿದ್ಯಾಧರ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡನು. ವಿದ್ಯಾಧರನಾದ ಮೇಲೆ ಶ್ರೀಹರಿಯಿಂದ ಕೊಡಲ್ಪಟ್ಟಂತಹ ಉತ್ತಮವಾದ ವಿಮಾನದಲ್ಲಿ ಆರೂಢನಾಗಿ ವಿಶ್ವದಲ್ಲೆಲ್ಲ ಭ್ರಮಣ ಮಾಡತೊಡಗಿದನು. ವಿದ್ಯಾಧರ ಲೋಕದಲ್ಲಿಯ ಸುಂದರ ಸ್ತ್ರೀಯರ ಸಂಗಡ ಇವನು ಬಹು ರಮಿಸಿದನು. ಸ್ತ್ರೀ ಸಂಗ ಮಾಡುವಾಗ ಕೂಡ ವಾಸುದೇವನ ಸ್ಮರಣೆಯಿಂದ ವಿಮುಖನಾಗಲಿಲ್ಲ. ನೋಡಿ, ಕೆಲವು ಜನ ಯಾವ ಪ್ರಕಾರವಾಗಿ ನಾನು ನಿದ್ರಿಸುವಂತಹ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬಾರದು, ಅಥವಾ ಇನ್ನೊಂದು ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬಾರದು, ಇಂತಹ ಸಮಯವೇ ಸೀಮಿತ ಎನ್ನುವಂತಹ ಭಾವನೆಯಲ್ಲಿ ಕೆಲವೊಬ್ಬರು ಇರುತ್ತಾರೆ. ನೋಡಿ, ಈಗ ಸ್ತ್ರೀಯರಲ್ಲಿ ರಮಿಸುವಂತಹ ಸಂದರ್ಭದಲ್ಲಿ ಕೂಡ ಶ್ರೀಹರಿಯ ನಾಮಸ್ಮರಣೆಯನ್ನು ಬಿಡಲಿಲ್ಲ. ಇದರ ಪರಮಾರ್ಥ ನೀವು ದುಷ್ಟ ಕಾರ್ಯಗಳನ್ನು ಮಾಡುತ್ತಾ ಭಗವಂತನನ್ನು ನಾಮಸ್ಮರಣೆ ಮಾಡಿ ಎನ್ನುವಂತಹ ಉದ್ದೇಶವಲ್ಲ. ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲೇ ನಾವು ಮಗ್ನರಾಗಿರಬೇಕು ಎನ್ನುವಂತಹ ಪರಮಾರ್ಥ ಇಲ್ಲಿ ಬರುತ್ತದೆ. ಆ ಪ್ರಕಾರವಾಗಿ ಆ ಸ್ತ್ರೀ ಸಂಘ ಮಾಡುವಾಗ ಕೂಡ ವಾಸುದೇವನ ಸ್ಮರಣೆಯಿಂದ ವಿಮುಖನಾಗಲಿಲ್ಲ. ಚಿತ್ರಕೇತುವನು ವಿಮಾನಾರೂಢನಾಗಿ ಮೇರು ಪರ್ವತದ ಪ್ರಾಂತ್ಯ ಭಾಗದಲ್ಲಿ ಸುಂದರ ಉಪವನಗಳನ್ನು ವಿಹರಿಸಿ ಶೀತೋದಕವಾದ ಸರೋವರಗಳಲ್ಲಿ ಮಿಂದು ಸುಖಾನುಭವ ಪಡೆದು ಅತ್ತಿತ್ತ ತಿರುಗಾಡತೊಡಗಿದನು. ಹೀಗೆಯೇ ಸಂಚರಿಸುತ್ತಾ ಒಂದು ಸಲ ಪರಮ ಭಾಗವತರೋತ್ತಮರೊಬ್ಬರಾದಂತಹ ಪಾರ್ವತೀಪತಿಯು ಸಭೆಗೆ ಬಂದನು. ಅಲ್ಲಿ ಮಹಾದೇವರು ಋಷಿ ಮುನಿಗಳಿಂದ ಸುತ್ತುವರಿಯಲ್ಪಟ್ಟವರಾಗಿ ತತ್ವಾರ್ಥದಲ್ಲಿ ವಿಚಾರ ವಿನಿಮಯದಲ್ಲಿ ತಲ್ಲೀನರಾಗಿದ್ದರು. ಆಗ ಮಹಾದೇವರು ಪಾರ್ವತೀ ದೇವಿಯನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಕೈಗಳಿಂದ ಅವಳನ್ನು ಬಂಧಿಸಿ ಹಿಡಿದಿದ್ದನ್ನು ವಿದ್ಯಾಧರನು ನೋಡಿ, ಮಹಾದೇವರು ಈ ರೀತಿ ಪತ್ನಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡದ್ದನ್ನು ಅಸಭ್ಯ ವರ್ತನೆ ಎಂದು ವಿಚಾರ ಮಾಡಿ ಶಂಕರನನ್ನು ಉದ್ದೇಶಿಸಿ ಮಾತನಾಡಿದನು. ಏ ವಿಷ್ಣು ಭಕ್ತನಾದ ಶಂಕರನೇ, ವಿರಕ್ತರಾದ ಸಾಧು ಸನ್ಯಾಸಿಗಳ ಸಮ್ಮುಖದಲ್ಲಿ ಜ್ಞಾನಿಯಾದ ನೀನು ಹೀಗೆ ಪಾರ್ವತೀ ದೇವಿಯನ್ನು ಅಂಕದ ಮೇಲೆ ಕೂಡಿಸಿಕೊಂಡಿರುವುದು ಸಭೆಯಲ್ಲಿ ಹೇಗೆ ಉಚಿತ ಎನಿಸುವುದು ಎಂದು ಸಾಕ್ಷಾತ್ತು ರುದ್ರದೇವರನ್ನೇ ಕೇಳುತ್ತಾ ಇದ್ದಾನೆ.
ಅಜ್ಞಾನಿಗಳು ಕೂಡ ತಮ್ಮ ಪತ್ನಿಯರೊಂದಿಗೆ ಏಕಾಂತದಲ್ಲಿ ರಮಿಸುವವರು. ನೀನಂತೂ ಮಹಾಜ್ಞಾನಿಯು. ಆದ್ದರಿಂದ ಈ ವಿಷಯ ನಿನಗೆ ಹೇಗೆ ತಿಳಿಯುವುದಿಲ್ಲ? ಇದು ಸಭೆಗೆ ಮಾಡಿದ ಅಪಚಾರ. ಈ ಪ್ರಕಾರ ವಿದ್ಯಾಧರನು ಮಾತನಾಡಿದರೂ ಶ್ರೀಹರಿಯು ಸಂಕಲ್ಪವನ್ನರಿತ ಮುಕ್ಕಣ್ಣನು ಮೌನನಾಗಿಯೇ ಇದ್ದನು. ಲಘು ಹಾಸ್ಯದಿಂದ ಅಲಂಕೃತವಾದ ಮೃಡನ ಮುಖವನ್ನು ನೋಡಿ ಅಲ್ಲಿದ್ದ ಋಷಿ ಮುನಿಗಳು ಮೌನವನ್ನು ಸ್ವೀಕರಿಸುವುದರಲ್ಲಿ ಅವನ ಅನುಕರಣೆ ಮಾಡಿದರು. ಇಲ್ಲದಿದ್ದರೆ ಋಷಿಗಳು ವಿದ್ಯಾಧರನನ್ನು ಅವನ ಅತಿವರ್ತನೆಯ ಕಾರಣ ಶಪಿಸಬಹುದಾಗಿತ್ತು. ಪಾರ್ವತೀ ದೇವಿ ಮಾತ್ರ ತಮ್ಮಿಬ್ಬರ ಅವಸ್ಥೆಯನ್ನು ಕಲ್ಮಶ ಚಿತ್ತದಿಂದ ಅರ್ಥೈಸಿದ ವಿದ್ಯಾಧರನ ವಿಷಯದಲ್ಲಿ ಕ್ರೋಧವನ್ನು ಹೊಂದಿ ಮಾತನಾಡತೊಡಗಿದಳು. ಏನೆಂದು? ಎಲೈ ಪುತ್ರನೇ, ಶ್ರೀಹರಿಯನ್ನು ಕಂಡ ಪ್ರಯುಕ್ತ ನೀನೊಬ್ಬನೇ ಜ್ಞಾನಿಯೆಂದು ಗರ್ವಿತನಾಗಬೇಡ. ಶ್ರೀಹರಿಯನ್ನು ಕಂಡಿದ್ದೇನೆ ಎನ್ನುವಂತ ಅಹಂಕಾರ ನಿನ್ನಲ್ಲಿ ಇದೆ. ಆ ಗರ್ವವನ್ನು ನೀನು ತ್ಯಜಿಸು. ಈ ವಿಶ್ವದಲ್ಲಿ ನೀನೇ ಶ್ರೇಷ್ಠನೆಂದು ಭಾವಿಸಿರುವೆ, ಅಥವಾ ಬ್ರಹ್ಮದೇವರಿಂದ ನಮ್ಮ ಮೇಲೆ ಅಧಿಕಾರ ನಡೆಸುವ ಅಥವಾ ದಂಡಿಸುವ ಕ್ಷಮತೆಯನ್ನು ಪಡೆದು ಬಂದಿರುವೆಯಾ? ಅಥವಾ ಅಧಿಕಾರ ಮದದಿಂದ ಉನ್ನತನಾಗಿ ಅಸಭ್ಯರಂತೆ ವರ್ತಿಸಿ ನಿನಗಿಂತಲೂ ಶ್ರೇಷ್ಠವರಾದವರಿಂದ ಶ್ಲಾಘಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾ ಇರುವಿಯಾ? ಯಾವುದೇ ಕಾರಣವಿರಲಿ, ಈಗ ನೀನು ನಿನಗಿಂತಲೂ ಶ್ರೇಷ್ಠರಾದವರನ್ನು ಟೀಕಿಸಿದ ಪ್ರಯುಕ್ತ ಶಾಪಾರ್ಹನಾಗಿರುವೆ. ನಿನಗೆ ಅಸುರ ಜನ್ಮ ಬರಲಿ ಎನ್ನುವಂತಹ ಒಂದು ಶಾಪವನ್ನು ಯಾರು ಕೊಟ್ಟರು? ಪಾರ್ವತೀ ದೇವಿಯು ಕೊಟ್ಟರು ಎಂದು ಶಾಪವನ್ನಿತ್ತಳು. ಆಗ ವಿದ್ಯಾಧರನು ತತ್ಕಾಲದಲ್ಲಿ ವಿಮಾನದಿಂದ ಇಳಿದು ಭವಾನಿಯರ ಚರಣ ಕಮಲಗಳಿಗೆ ಬಾರಿಗೆ ನಮಸ್ಕರಿಸಿ ವಿನೀತನಾಗಿ ಭವಾನಿಯನ್ನುದ್ದೇಶಿಸಿ ಮಾತನಾಡಿದನು. ಹೇ ತಾಯಿಯೇ, ಹಿರಿಯರಾದ ನಿಮ್ಮನ್ನು ಟೀಕಿಸಿದ ಪ್ರಯುಕ್ತ ನಾನು ಅಯೋಗ್ಯನೇ ಸರಿ. ನನ್ನ ಕರ್ಮಕ್ಕೆ ತಕ್ಕ ಫಲವೆಂಬಂತೆ ನೀನು ಶಾಪವನ್ನಿತ್ತಿದ್ದು ಯೋಗ್ಯವೇ ಆಗಿದೆ. ಆದರೆ ಒಂದು ಪ್ರಾರ್ಥನೆ, ಶಾಪವನ್ನು ಅನುಭವಿಸುವ ಕಾಲದಲ್ಲಿ ನನಗೆ ಅಸುರ ಜನ್ಮ ಕಾರಣದಿಂದ ಶ್ರೀಹರಿಯ ನಾಮಸ್ಮರಣೆ ಯಾಗದಿರಲಿ. ಅವನ ನಮ್ರ ವಚನಗಳನ್ನಾಲಿಸಿದ ಪಾರ್ವತೀ ದೇವಿಯು ಕ್ರೋಧವನ್ನು ತ್ಯಜಿಸಿ ಅವಳಾದ್ದರಿಂದ ವಿದ್ಯಾಧರನು ತನ್ನ ವಿನ್ನಹವನ್ನು ಅವಳ ಮನ್ನಿಸಿದಳೆಂದು ತಿಳಿದು ಸಂತೋಷಗೊಂಡು ಮತ್ತೊಮ್ಮೆ ಶಿವಪಾರ್ವತಿಯರಿಗೆ ನಮಸ್ಕಾರವನ್ನು ಮಾಡಿ ವಿಮಾನವನ್ನು ಏರಿ ಹೊರಟು ಹೋದನು. ಇದನ್ನೆಲ್ಲವನ್ನು ಮೂಕಾಸಾಕ್ಷಿಯಂತೆ ನೋಡುತ್ತಿದ್ದ ಶಂಕರನು ಪಾರ್ವತೀ ದೇವಿಯನ್ನು ಉದ್ದೇಶಿಸಿ ಮಾತನಾಡತೊಡಗಿದನು. ಏ ಮನೋರಮೆಯೇ, ನಮ್ಮ ವಿಷ್ಣು ಭಕ್ತರ ವರ್ತನೆಯೇ ಲೋಕ ವಿಚಿತ್ರವಾದುದು. ನೀನು ಅವನಿಗೆ ಅಸುರ ಜನ್ಮ ಬರಲಿ ಎಂದು ಶಾಪವಿತ್ತರೂ ಅವನು ನಿನಗೆ ಮರುಶಾಪವನ್ನು ಕೊಡಲಿಲ್ಲ. ನೀನು ಶಾಪವನ್ನು ಸ್ವೀಕರಿಸಿ ಶಾಪಾಭೋಗ ಕಾಲದಲ್ಲಿ ಹರಿ ವಿಸ್ಮರಣೆಯಾಗದಿರಲೆಂದು ಬೇಡಿದನು. ಇದು ಲೋಕ ವಿಚಿತ್ರವಲ್ಲವೇ ಎಂದು ಮತ್ತೆ ತತ್ವಾರ್ಥ ಚಿಂತನೆಯಲ್ಲಿ ಮಗ್ನನಾದನು. ಪರೀಕ್ಷಿತನೇ ಮತ್ತು ಪರೀಕ್ಷಿತ ರಾಜರು ಸುಖಮಹಾಮುನಿಗಳು ಪರೀಕ್ಷಿತ ರಾಜರಿಗೆ ಹೇಳುತ್ತಾ ಇದ್ದಾರೆ, ಏ ಪರೀಕ್ಷಿತನೇ, ನೀನು ಕೇಳಿದ್ದೆಲ್ಲ ವೃತಾಸುರನು ಅಸುರನಿದ್ದರೂ ಹರಿಪಾದಗಳಲ್ಲಿ ಅದು ಹೇಗೆ ಭಕ್ತಿಯನ್ನು ಇರಿಸಿದ್ದನು ಎಂದು ಕೇಳಿದಲ್ಲ, ಅದಕ್ಕೆ ಉತ್ತರ ಇಲ್ಲಿದೆ. ನೀನು ಕೇಳಿದಂತ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅದಕ್ಕೆ ಉತ್ತರ ಇಲ್ಲಿದೆ. ತ್ವಷ್ಟನ ಮಗನಾದ ವಿಶ್ವರೂಪನು ಇಂದ್ರನಿಂದ ಬಿಡಲ್ಪಟ್ಟಂತಹ ತ್ವಷ್ಟನು ಇಂದ್ರನನ್ನು ಕೊಲ್ಲಲು ಶಕ್ತನಾದ ಪುತ್ರನು ತನಗೆ ಲಭಿಸಬೇಕೆಂದು ಒಂದು ಯಜ್ಞ ಮಾಡಿದನಷ್ಟೇ. ಆ ಯಜ್ಞದಿಂದ ಉದ್ಭವಿಸಿದಂತಹ ವೃತಾಸುರನೆಂದರೆ ಅಸುರ ಜನ್ಮದ ಶಾಪ ಭೋಗಿಸಲು ಬಂದ ಚಿತ್ರಕೇತುರಾಜನು, ಅಂದರೆ ವಿದ್ಯಾಧರನು. ಪ್ರಿಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗಿರಬಹುದು.
ಈ ಚಿತ್ರಕೇತನು ಎಂದರೆ ಯಾರು? ವೃತಾಸುರನೆಂದರೆ ಅಸುರ ಜನ್ಮ ಶಾಪ ಭೋಗಿಸಲು ಬಂದಂತ ಚಿತ್ರಕೇತನು, ಅಂದರೆ ಆತನು ವಿದ್ಯಾಧರನು. ಆದ್ದರಿಂದ ಇಂದ್ರನ ವಜ್ರಾಯುಧದಿಂದ ತಾನು ಹತನಾದರೆ ಆ ಆಯುಧದ ಯೋಗದಿಂದ ಉತ್ತಮ ಗತಿಯನ್ನು ನಿಶ್ಚಿತವಾಗಿ ಹೊಂದುವೆನೆಂದು ಇಂದ್ರನಿಗೆ ಹೇಳಿದನು. ಆದ್ದರಿಂದ ದೇಹ ಪತನವಾದ ತರುವಾಯ ವೃತಾಸುರನು ಪ್ರಾಣಜ್ಯೋತಿಯು ಉತ್ತಮ ಗತಿಯನ್ನು ಹೊಂದಿತು. ಕುರುಕುಲೋತ್ಪನ್ನ ಚಕ್ರವರ್ತಿಯೇ, ಭಗವಂತನ ಮಹಿಮೆಯಿಂದ ತುಂಬಿದ ಈ ಕಥೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಸಮನ್ವಯದಿಂದ ಹೇಳಿದರೆ ಹಾಗೂ ಕೇಳಿದರೆ ನಮ್ಮ ಸ್ವಾಮಿಯಾದಂಥ ನಾರಾಯಣನಲ್ಲಿ ಭಕ್ತಿ ಹೆಚ್ಚಾಗಿ ಉತ್ತಮ ಗತಿಯು ದೊರೆಯುವುದರಲ್ಲಿ ಸಂದೇಹನೇ ಇಲ್ಲ ಎಂದು ಸಾಕ್ಷಾತ್ ಸುಖ ಮಹಾಮುನಿಗಳೇ ಪರೀಕ್ಷಿತ್ ರಾಜನಿಗೆ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಮತ್ತು ಪರೀಕ್ಷಿತನನ್ನು ಉದ್ದೇಶಿಸಿ ಸುಖಾಚಾರ್ಯರು ಹೇಳುತ್ತಾ ಇದ್ದಾರೆ. ವಂಶಾವಳಿಯನ್ನು ಹೇಳತೊಡಗಿದನು. ಅದಿತಿಯು 12 ಮಕ್ಕಳಲ್ಲಿ 5ನೇಯವನಾದಂತಹ ಸವಿತಾ ಎಂಬುವನು ತನ್ನ ಹೆಂಡತಿಯಾದ ಪೃಷ್ಟಿಯಲ್ಲಿ ಸಾವಿತ್ರಿ, ವ್ಯಾಹೃತಿ ಹಾಗೂ ತ್ರೈ ಎಂಬ 3 ಹೆಣ್ಣು ಮಕ್ಕಳನ್ನು ಹಾಗೂ ಅಗ್ನಿಹೋತ್ರ, ಪಶು, ಸೋಮ, ಚಾತುರ್ಮಾಸ್ಯ ಹಾಗೂ ಮಹಾಯಜ್ಞ ಎಂಬ 5 ಪುತ್ರರನ್ನು ಪಡೆದನು. ಮತ್ತು ಭಗನ ಪತ್ನಿಯಾದಂತಹ ಸಿದ್ಧಿಯು ಮಹಿಮಾ, ವಿಭು ಹಾಗೂ ಪ್ರಭು ಎಂಬ 3 ಪುತ್ರರನ್ನು ಮತ್ತು ಅಸೀಷ ಎಂಬ ಮಗಳನ್ನೂ ಪಡೆದಳು. ಅದಿತಿಯು 7ನೇ ಪುತ್ರನಾದಂತಹ ದಾತ ಎಂಬುವವನು 4 ಸ್ತ್ರೀಯರನ್ನು ವಿವಾಹವಾದನು. ಅವರು ಕುಹು, ಸಿನಿವಾಲಿ, ರಾಕ ಹಾಗೂ ಅನುಮತಿ ಎಂಬುವವರು. ಅವರಿಗೆ 4 ಪುತ್ರರಾದರು. ವಿಧಾತ ಎಂಬ ಅದಿತಿ ಪುತ್ರನು ಕ್ರಿಯಾ ಎಂಬುವಳನ್ನು ವಿವಾಹವಾಗಿ ಪಂಚಾಗ್ನಿಯರನ್ನು ಪುತ್ರರೆಂದು ಪಡೆದನು. ವರ್ಣನು ಅದಿತಿಯ 9ನೇಯ ಪುತ್ರನು. ಅವನು ಚರ್ಷಣೆ ಎಂಬುವಳನ್ನು ವಿವಾಹವಾಗಿ ಭೃಗು ಋಷಿಗಳಿಗೆ ಜನ್ಮವಿತ್ತನು. ಈತನಿಂದಲೇ ವಾಲ್ಮೀಕಿ ಋಷಿಗಳು ಕೂಡ ಜನಿಸಿದರು. ವಾಲ್ಮೀಕಿಯು ಹಾವಿನ ಹುತ್ತಿನಲ್ಲಿ ಜನಿಸಿದರೆಂದು ಇಂಥ ಹೆಸರು ಪ್ರಾಪ್ತವಾಯಿತು. ನೋಡಿ, ವಾಲ್ಮೀಕಿ ಮಹಾಮುನಿಗಳು ಅವರು ಎಲ್ಲಿ ಜನ್ಮವನ್ನು ತಾಳಿದ್ದರು ಎಂದರೆ ಹಾವಿನ ಹುತ್ತಿನಲ್ಲಿ ಜನ್ಮವನ್ನು ತಾಳಿದ್ದರಿಂದ ಅವರಿಗೆ ಆ ಹೆಸರು ಪ್ರಾಪ್ತವಾಯಿತು ಎಂದು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖವಾಗಿದೆ. ಇದು ನಾನು ಹೇಳುತ್ತಿರುವಂತಹ ಮಾತಲ್ಲ. ವಾಲ್ಮೀಕಿ ಮಹರ್ಷಿಗಳು ಆ ಪ್ರಕಾರವಾಗಿ ಜನ್ಮವನ್ನು ಪಡೆದಿದ್ದಾರೆ. ಭೃಗು ಹಾಗೂ ವಾಲ್ಮೀಕಿ ಋಷಿಗಳು ವರ್ಣನ ಕಾಸ ಮಕ್ಕಳು. ನೋಡಿ, ಭೃಗು ಮತ್ತು ವಾಲ್ಮೀಕಿ ಋಷಿಗಳು ವರ್ಣದೇವರ ಕಾಸ ಮಕ್ಕಳು. ನಾವು ಏನೇನೋ ಬಣ್ಣಿಸಿಕೊಂಡು ಹೇಳುತ್ತಾ ಇದ್ದೇವೆ, ಅವರು ಹಾಗೆ, ಇವರು ಹೀಗೆ, ಅವರು ಆ ವರ್ಣದವರು, ಇವರು ಈ ವರ್ಣದವರು ಎಂದು. ಅಲ್ಲ, ಅವರು ಸಾಕ್ಷಾತ್ ವರ್ಣದೇವರ ಮಕ್ಕಳು. ಯಾರು? ವಾಲ್ಮೀಕಿ ಋಷಿಗಳು ಹಾಗೂ ಭೃಗು ಮಹರ್ಷಿಗಳು ಸಾಕ್ಷಾತ್ ವರ್ಣದೇವರ ಮಕ್ಕಳು. ಹಾಗೂ ಅಗಸ್ತ್ಯ ಮತ್ತು ವಸಿಷ್ಠರು ಕೂಡ ವರ್ಣದೇವರ ಮಿತ್ರರ ಸಾಮಾನ್ಯ ಮಕ್ಕಳು. ನೋಡಿ, ಅಗಸ್ತ್ಯ ಋಷಿಗಳು ಮತ್ತು ವಸಿಷ್ಠ ಋಷಿಗಳು ವರ್ಣನ ಮಿತ್ರರ ಸಾಮಾನ್ಯ ಮಕ್ಕಳು. ಇದಕ್ಕೆ ಕಾರಣವೆಂದರೆ ಊರ್ವಶಿ ಎಂಬ ಅಪ್ಸರಸಿಯು ದರ್ಶನವಾದಾಗ ಮಿತ್ರ ಹಾಗೂ ವರ್ಣರಿಗೆ ರೇತಸಲ್ಪವನಾಗಿ ಆ ರೇತಸ್ಸನ್ನು ಅವರಿಬ್ಬರು ಮಡಿಕೆಯಲ್ಲಿ ಭದ್ರವಾಗಿ ತೆಗೆದಿಟ್ಟರು. ಕಾಲಾಂತರದಲ್ಲಿ ಆ ಮಡಿಕೆಯಿಂದ ಅಗಸ್ತ್ಯ ಹಾಗೂ ವಸಿಷ್ಠರು ಉತ್ಪನ್ನರಾದರು. ಮಿತ್ರನು ತನ್ನ ಪತ್ನಿಯಾದ ರೇವತಿಯಲ್ಲಿ ಉತ್ಸರ್ಗ, ಅರಿಷ್ಟ ಹಾಗೂ ಪಿಪ್ಪಲ ಎಂಬ 3 ಪುತ್ರರನ್ನು ಪಡೆದನು. ಅದಿತಿಯು 11ನೇಯ ಮಗನಾದ ಇಂದ್ರನು ತನ್ನ ಪತ್ನಿಯಾದ ಪೌಲೋಮಿಯಿಂದ ಜಯಂತ, ವೃಷಭ ಹಾಗೂ ಮಿಡೂಷ ಎಂಬ ಪುತ್ರರನ್ನು ಪಡೆದರು. ಅದಿತಿಯು 12ನೇಯ ಪುತ್ರನಾಗಿ ಶ್ರೀಹರಿಯು ಉರುಕ್ರಮ ಎಂಬ ಶುಭನಾಮವನ್ನು ಪಡೆದು ಕುಳ್ಳನಾಗಿ ಚಿಕ್ಕ ಮೂರ್ತಿಯಾಗಿ ಅವತರಿಸಿ ತನ್ನ ಪತ್ನಿಯಾದಂತಹ ಕೀರ್ತಿಯಲ್ಲಿ ಬ್ರಹ್ಮಲೋಕ ಎಂಬ ಒಬ್ಬ
ಮಗನನ್ನು ಮತ್ತು ಸೌಭಾಗ ಎಂಬ ಸಾಮಾನ್ಯ ಹೆಸರಿನ ಅನೇಕ ಪುತ್ರರನ್ನು ಪಡೆದನು. ಉರುಕ್ರಮನು ಅವತರಿಸಿ ತನ್ನ ಪುಟ್ಟ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಹೇಗೆ ವ್ಯಾಪಿಸಿ ಅದ್ಭುತ ಕಾರ್ಯ ಬೆಸಗಿದನೆಂಬ ವೃತ್ತಾಂತವನ್ನು ಮುಂದೆ ನಿನಗೆ ಹೇಳುವನು. ಇಲ್ಲಿಗೆ ಅದಿತಿಯ ಮಕ್ಕಳ ವಂಶ ವಿಸ್ತಾರವನ್ನೆಯೂ ಮುಗಿಯಿತು ಎಂದು ಸುಖಮಹಾಮುನಿಗಳು ಈ ಒಂದು ಪರೀಕ್ಷಿತ್ ರಾಜನಿಗೆ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಈ ವಜ್ರಾಯುಧವನ್ನು ಕಂಡೊಡನೆ ನನಗೆ ಸದ್ಗತಿಯೇ ದೊರೆಯುತ್ತದೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜನು ಸುಖಮಹಾಮುನಿಗಳನ್ನು ಕೇಳಿದಾಗ ಇದಕ್ಕೆ ದೊಡ್ಡದಾದಂತಹ ಇತಿಹಾಸ ಇದೆ, ಅದನ್ನು ಹೇಳುತ್ತೇನೆ ಕೇಳು ಎನ್ನುವಂತಹ ಮಾಹಿತಿಯನ್ನು ಹೇಳಿದ್ದರು. ಅದಕ್ಕೆ ಉತ್ತರ ಇಂದು ದೊರೆತಿತು. ವಿಶೇಷವಾಗಿ ಎಲ್ಲರೂ ಕೂಡ ಆಲಿಸಿದ್ದೀರಿ ಎನ್ನುವಂತಹ ಸದ್ಭಾವನೆ ಕೂಡ ನಮ್ಮಲ್ಲಿ ಮೂಡುತ್ತಾ ಇದೇ ಪ್ರಕಾರವಾಗಿ ನಾವು ಏನೇ ತಪ್ಪುಗಳನ್ನು ಮಾಡಬಾರದು. ಒಂದು ವೇಳೆ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನಾದರೂ ತಪ್ಪುಗಳನ್ನು ಮಾಡಿದ್ದೇ ಆದರೆ ಭಗವಂತನ ನಾಮ ಸಂಕೀರ್ತನೆಗಳಿಂದ, ಭಗವಂತನ ನಾಮ ಸ್ಮರಣೆಯಿಂದ ಸಂಕರ್ಷಣ, ವಾಸುದೇವ, ಗೋವಿಂದ, ಅಚ್ಯುತ, ಅನಂತಾನಂತ ಮಹಿಮನಾದಂತಹ ಶ್ರೀಹರಿಯನ್ನು ಕೊಂಡಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಂಡರೆ ನಮಗೆ ಒಂದು ಸದ್ಗತಿ ದೊರೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಇಂತಹ ಕಥೆಗಳನ್ನು ವಿಶೇಷವಾಗಿ ಹೇಳಲು ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತಿರುವಂತಹ ಮಹಾನುಭಾವರಾದಂತಹ ನನ್ನ ಗುರುಗಳು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅವರ ನಾಮಸ್ಮರಣೆಯಿಂದಲೇ ಇಷ್ಟೆಲ್ಲ ಹೇಳುವಂತಹ ಶಕ್ತಿಯನ್ನು ಕೊಡುತ್ತಾ ಇದ್ದಾರೆ. ಮತ್ತಷ್ಟು ಇಂತಹ ಕಥೆಗಳನ್ನು ಎಲ್ಲರಿಗೂ ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ನನಗೆ ಪ್ರಸಾದಿಸಲಿ ಎಂದು ಅವರ ಪಾದ ಚರಣ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಈಗ ಅವರ ನಾಮಸ್ಮರಣೆಯನ್ನೇ ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತುವು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ಅಷ್ಟಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ ಸ್ವಲ್ಪ ಸಮಯದ ತನಕ ಇರುತ್ತದೆ. ನಂತರ ರೇವತಿ ನಕ್ಷತ್ರ ಆರಂಭವಾಗುತ್ತದೆ. ಶೋಭನಾಮ ಯೋಗ, ಕೌಲವ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ, ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ, ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ
ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಈ ಒಂದು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ತಾವು ಕೇಳುವಂತಹ ಪ್ರತಿ ವಾರ್ತೆಗಳು ಶುಭವಾರ್ತೆಗಳೇ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭವಾರ್ತೆಗಳೇ ಮತ್ತು ವಿಶೇಷವಾಗಿ ಸಂಪತ್ತಿನ ಸುರೆಮಳೆನೇ ಆಗತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಎನ್ನುವಂತ ತಿಕ್ಕ ಪ್ರಶ್ನೆಯನ್ನು ಹಾಕಬೇಡಿ. ಕಾರಣ ಶುಕ್ರವಾರ ಮಹಾಲಕ್ಷ್ಮೀ ತಾಯಿಯು ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಬರ್ತಾ ಇದ್ದಾಳೆ. ಬರುವಂತಹ ಸಂದರ್ಭದಲ್ಲಿ ಆಹ್ವಾನ ಮಾಡಲು ತಾವು ಸಿದ್ಧರಾಗಿ, ಅದನ್ನು ಹೊರತುಪಡಿಸಿ ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ ಎನ್ನುವಂತ ತಿಕ್ಕ ತಿಕ್ಕ ಪ್ರಶ್ನೆಗಳನ್ನು ಹಾಕಬೇಡಿ. ತಾಯಿ ಬರಲು ಸಿದ್ಧಳಾಗಿದ್ದಾಳೆ ಸ್ವಾಮಿಯ ಆದೇಶದೊಂದಿಗೆ. ಅವನು ನನ್ನ ಭಕ್ತನಿದ್ದಾನೆ, ಅವಳು ನನ್ನ ಭಕ್ತಳಿದ್ದಾಳೆ. ಹೀಗಾಗಿ ಮಡದಿಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿಗೆ ಸ್ವಾಮಿಯು, ಹೋಗಿ ಅವರಿಗೆ ಏನು ಬೇಕೋ ಅದೆಲ್ಲವುದನ್ನು ಕೊಟ್ಟು ಬಾ. ಈ ಪ್ರಕಾರವಾಗಿ ಹೇಳಿದಂತಹ ಸಂದರ್ಭದಲ್ಲಿ ಮಾತೆಯು, ಲಕ್ಷ್ಮೀ ಮಾತೆಯು ತಮ್ಮ ಪತಿಯಾದಂತಹ ಶ್ರೀಹರಿಯ ಮಾತನ್ನು ತಿರಸ್ಕಾರ ಮಾಡಲು ಸಾಧ್ಯವೇ? ಸಾಧ್ಯನೇ ಇಲ್ಲ. ಹೀಗಾಗಿ ಬರುತ್ತಾ ಇದ್ದಾರೆ. ಆ ತಾಯಿಯ ಬರುವಿಕೆಯನ್ನು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಿಂದ ತಾಯಿಯನ್ನು ಆಹ್ವಾನ ಮಾಡಿ ಹೇಳಿ, ನಿಮಗೆ ಏನು ಬೇಕೋ ಅದನ್ನು ಕೇಳಿ, ಕೊಡಲು ಸಿದ್ಧರಾಗಿ ಇಂದು ತಾಯಿ ಬರುತ್ತಾ ಇದ್ದಾಳೆ. ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ನಷ್ಟಗಳು ಕಣ್ರಿ. ನೀವು ಏನೇ ಮಾಡಲು ಹೋದರೆ ಕೂಡ ನಷ್ಟ ನಷ್ಟ ನಷ್ಟ. ಅದರಲ್ಲಿ ನೀವು ನಷ್ಟ ಆಗಿದೆ ಎಂದು ಬಾಧೆ ಪಡುತ್ತಿರುವಂತಹ ಸಂದರ್ಭದಲ್ಲಿ ಈ ಬಂಧು ಬಳಗದವರು ಬಂದು ನಿಮಗೆ ಗುಚ್ಚಿ ಗುಚ್ಚಿ ಮಾತನಾಡಿಸುತ್ತಾರೆ. ನಾನು ಮೊದಲೇ ಹೇಳಿದ್ದೆ, ನೀನು ಇಂತಹ ಕಾರ್ಯವನ್ನು ಮಾಡಬೇಡ, ನಿನಗೆ ಲಾಭ ಬರುವುದಿಲ್ಲ. ಪಾಪ ಇವನು ಮಿನಿ ಬ್ರಹ್ಮ, ಈ ಕಲಿಕಾಲದ ಬ್ರಹ್ಮ ಇವನಿಗೆ ಭವಿಷ್ಯತ್ತನ್ನು ಹೇಳಿದ್ದ. ನೋಡಿ, ಈ ಪ್ರಕಾರವಾಗಿ ಇದು ಮಾನವ ಜನ್ಮಕ್ಕೆ ಸರಿನೇ ಅಲ್ಲ ಕಣ್ರಿ. ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ನಾವು ಏನಾದರೂ ಭಗವಂತ ನಮಗೆ ಶಕ್ತಿಯನ್ನು ಕೊಟ್ಟಿದ್ದರೆ ಹಣದ ರೂಪದಲ್ಲಿ ಸಹಾಯವನ್ನು ಮಾಡೋಣ. ಹಣದ ರೂಪದಲ್ಲಿ ಸಹಾಯವನ್ನು ಮಾಡುವಂತಹ ಯೋಗ್ಯವಂತರು ನಾವು ಅಲ್ಲ ಎಂದೊಡನೆ ಉತ್ತಮವಾದಂತಹ ಮಾತುಗಳನ್ನಾದರೂ ಹೇಳೋಣ. ಅಪ್ಪ, ಇವತ್ತೇನೋ ಆಗಿದೆ, ನಾಳೆ ಲಾಭ ಬರಬಹುದು, ಆದರೆ ಭಗವಂತನ ಧ್ಯಾನಮಗ್ನಾಗು. ಈ ಪ್ರಕಾರವಾಗಿ ಅವನಿಗೆ ಸಂಬೋಧಿಸಬೇಕೇ ಹೊರತಾಗಿ ಗುಚ್ಚಿ ಗುಚ್ಚಿ ಮಾತನಾಡುವುದು. ಇವರೇನೋ ಈ ಕಲಿಯುಗದ ಬ್ರಹ್ಮದೇವರಂತೆ, ನನಗೆ ಮೊದಲೇ ಗೊತ್ತಿತ್ತು ನಿನ್ನ ಹಣೆ ಬಾರ ಹೀಗೆ ಆಗುತ್ತದೆಂದು. ಇಂತಹ ಬಂಧು ಬಳಗದವರು ಬೇಕಾ ಹೇಳಿ? ಬೇಕಾ? ನನ್ನ ಪಾಲಿಗಂತೂ ಬೇಕಾಗಿಲ್ಲ ಕಣ್ರಿ. ನಾನು ಎಂಥ ಕಡು ಮೂರ್ಖ ಎಂದು ನೀವು ಭಾವಿಸಿದರೂ ಪರವಾಗಿಲ್ಲ. ಯಾರು ಉತ್ತಮವಾದಂತಹ ಮಾತುಗಳನ್ನು ಹೇಳುತ್ತಾರೋ, ಯಾರು ನಮ್ಮ ಜೀವನಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರುತ್ತಾರೋ ಅವರೇ ನಿಜವಾದಂತಹ ಬಂಧು ಬಳಗ. ಇಲ್ಲಿ ಯಾವುದೇ ತರಹವಾದಂತಹ ಕುಲ, ಮತ, ಗೋತ್ರ, ಮತ್ತೊಂದು ಮಗದೊಂದು ಯಾವುದೂ ಅಡ್ಡಿ ಬೇಕಾಗಿಲ್ಲ. ಹೇಳಿಕೊಳ್ಳಲು ಮಾತ್ರ ಬಂಧು ಬಳಗ, ಆದರೆ ಅಗಿಯುವುದು ಗುಂಡಿ. ಇಂತಹ ಬಂಧು ಬಳಗ ಬೇಕಾ? ಪ್ರಿಯ ವೃಷಭ ರಾಶಿ ವೀಕ್ಷಕ ಬಂಧುಗಳೇ, ತಾವು ತಲೆಯನ್ನು ಕೆಡಿಸಿಕೊಳ್ಳಬೇಕು. ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಒಂದು ಜಪದ ರೂಪದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಒಂದು ಜಪದ ರೂಪದಲ್ಲಿ ಮಾಡಿ. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಸಾಕ್ಷಾತ್ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ವೃಷಭ ರಾಶಿಯವರಿಗೂ ವರ್ತನೆ ಆಗತಕ್ಕಂತಹ ಮಾತಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ಪರಾಭವ, ಅಪಜಯವನ್ನು ಕಾಣುತ್ತೀರಿ. ಹೀಗಾಗಿ ನೀವು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಒಮ್ಮೆ ಅಂದು ನೋಡಿ, ರೋಮಾಂಚನವಾಗುತ್ತದೆ. ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಸಂಬಂಧಪಟ್ಟಂತಹ ಮಂತ್ರವಿದು.
ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಪ್ರಕಾರವಾಗಿ ನಾಮಸ್ಮರಣೆಯನ್ನು ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ಯಶಸ್ಸನ್ನು ಕಾಣುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನೆಂದರೆ ವೃದ್ಧಿ ಸಮೃದ್ಧಿ. ತಾವು ಯಾವುದೇ ಕಾರ್ಯದಲ್ಲಿ ಅಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಯಾವುದೇ ಕಾರ್ಯದಲ್ಲಿ ಕೈ ಹಾಕಿದರೆ ಕೂಡ ಅದರಲ್ಲಿ ಯಶಸ್ಸನ್ನು ಕಂಡು ವಿಶೇಷವಾದಂತಹ ವೃದ್ಧಿ ಮತ್ತು ಸಮೃದ್ಧಿ ಅಂತಹ ಪ್ರಕಾರವಾದಂತಹ ಉತ್ತಮವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಸುಖ, ಶಾಂತಿ, ನೆಮ್ಮದಿ, ಆನಂದ, ಆರೋಗ್ಯದಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ವಿಘ್ನಗಳು ಎದುರಾಗುತ್ತವೆ. ನೀವು ಏನೇ ಕಾರ್ಯವನ್ನು ಮಾಡಲು ಹೋದರೆ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಎದುರಾಗುತ್ತವೆ. ಹಾಗೆಂದು ತಲೆಗೆ ಕೈಯನ್ನು ಇಟ್ಟುಕೊಂಡು ಕೂಡಬೇಡಿ. ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಶಕ್ತ್ಯಾನುಸಾರವಾಗಿ ಅತಿಭಕ್ತಿ ಪರವಶರಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಪ್ರಶಂಸೆಗಳು ಕೂಡ ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಪ್ರಶಂಸೆಗಳು, ನೀವು ಮಾಡುವಂತಹ ಕಾರ್ಯ ವೈಖರಿಯನ್ನು ಕಂಡು ನಿಮ್ಮ ಮೇಲಧಿಕಾರಿಗಳು ವಿಶೇಷವಾದಂತಹ ಪ್ರಶಂಸೆಗಳನ್ನು ಕೊಡತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಅಷ್ಟು ಮಾತ್ರವೇ ಅಲ್ಲ, ಮತ್ತು ವಿಶೇಷವಾದಂತಹ ಲಾಭವನ್ನು ಕೂಡ ಪಡೆದು ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ತುಲಾರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಿಮ್ಮ ಮಾತಿಗೆ ಕೌಡೆ ಕಾಸಿಗೆ ಕಿಮ್ಮತ್ತಿಲ್ಲ ಎನ್ನುವಂತಹ ಗಾದೆಯ ಮಾತು ನಿಮಗೆ ವರ್ತನೆ ಆಗುತ್ತದೆ. ನೀವು ಯಾರ ಸಂಗಡವೇ ಆಗಲಿ ಮಾತನಾಡಲು ಯತ್ನಿಸಿದರೆ ಆ ಮಾತಿಗೆ ವಿರೋಧವನ್ನೇ ವ್ಯಕ್ತಪಡಿಸುತ್ತಾರೆ. ನೀನು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂಡು, ನಿನಗೆ ಮಾತನಾಡಲು ಬರುವುದಿಲ್ಲ, ಈ ಪ್ರಕಾರವಾದಂತಹ ಮಾತುಗಳನ್ನು ಅನಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ನಿರ್ಮಾಣವಾಗುತ್ತದೆ. ಆ ಪ್ರಕಾರವಾಗಿ ಅಲ್ಲದೆ ನಾನು ಯಥಾ ಪ್ರಕಾರವಾಗಿ ಇರಬೇಕು ಎನ್ನುವಂತಹ ಸದುದ್ದೇಶ ನಿಮ್ಮಲ್ಲಿ ಬಂದಿದ್ದೇ ಆದರೆ ನೀವು ಮಾಡಬೇಕಾದಂತಹ ಕಾರ್ಯವೆಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಭಕ್ತಿ ಪರವಶರಾಗಿ ಪಠನೆಯನ್ನು ಮಾಡಿ ಹೋಗಿದ್ದೇ ಆದರೆ ಎಲ್ಲ ಕಡೆಗೂ ಕೂಡ ಸನ್ಮಾನಗಳೇ ದೊರೆಯುತ್ತವೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ಧನುರಾಶಿ, ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ನೀವು ನಿಮ್ಮ ಯೋಗ್ಯತಾನುಸಾರವಾಗಿ ಕೈ ಹಾಕಿದ ಕಾರ್ಯದಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಅಷ್ಟು ಮಾತ್ರವೇ ಅಲ್ಲ, ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಯಾವುದಾದರೂ ವಾದ ವಿವಾದಗಳು ಇದ್ದರೆ ನಿಶ್ಚಯವಾಗಿಯೂ ಜಯಶೀಲರಾಗುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಅಶಾಂತಿಯಿಂದ ಬಳಲುವುದು. ಅದು ಯಾರಿಂದ? ಬಂಧು ಬಳಗದವರಿಂದನೇ. ನಾನು ಅದಕ್ಕಾಗಿ ಕಣ್ರಿ ಹೇಳುವುದು, ಈ ಬಂಧು ಬಳಗ ಎಂದೊಡನೆ ಯಾವ ಪ್ರಕಾರವಾಗಿ ಇರಬೇಕು? ನಮಗೆ ಸಾಂತ್ವನವನ್ನು ಹೇಳುವಂತವರೇ ನಿಜವಾದಂತಹ ಬಂಧು ಬಳಗ. ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಇವೆಲ್ಲವೂ ಕೂಡ ಹಗಲು ರಾತ್ರಿ ಇದ್ದಂತೆ. ಆದರೆ ಸುಖದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಬಂಟರಾಗಿ ಬಂದು ಮನೆಯ ಬಾಗಿಲನ್ನು ಕಾಯುತ್ತಾರೆ. ಆದರೆ ಅದೇ ಕಷ್ಟ ಬಂದಾಗ ಇವನು ಏನಾದರೂ ಅವರ ಸನಿಹಕ್ಕೆ ಹೋದರೆ ಒಂಟೆ ಹಾಗೆ ಕತ್ತನ್ನು ಮೇಲಕ್ಕೆ ಎತ್ತುತ್ತಾರೆ. ಇದುವೇ ಬಂಧು ಬಳಗ. ಇಂತಹ ಬಂಧು ಬಳಗದವರು ಬೇಕಾ?
ನೋಡಿ ಬೇಕಾ? ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ಎಷ್ಟೆಷ್ಟು ಜನರನ್ನು ಕಾಣುತ್ತಾ ಇದ್ದೇವೆ, ಸಮಾಜದಲ್ಲಿ ಎಂತಿಂತಹ ಜನರನ್ನು ನೋಡುತ್ತಾ ಇದ್ದೇವೆ. ಯಾರಾದರೂ ಒಬ್ಬನು ಉತ್ತಮವಾದಂತಹ ಸ್ಥಾನಮಾನವನ್ನು ಹೊಂದಿದ್ದಾನೆ ಎಂದರೆ ಅವನನ್ನು ಕಾಲಿಡಿದು ಎಳೆಯುವಂತಹ ವ್ಯಕ್ತಿಗಳು ಪ್ರಪ್ರಥಮವಾಗಿ ಬಂಧು ಬಳಗದವರೇ. ಇದು ಸತ್ಯವಾದಂತಹ ಮಾತು ನಾನು ಹೇಳ್ತಾ ಇರುವುದು. ಎಲ್ಲರ ಮನೆಯಲ್ಲಿ ಇರುತ್ತೆ ಎಂದು ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರ ಮನೆಗಳಲ್ಲಿ ಆ ಪ್ರಕಾರವಾಗಿ ಮಾಡುತ್ತಾರೆ. ಆದರೆ ಬೇರೆಯವರು ನೋಡಿ, ಸ್ನೇಹಿತರಾಗಿರ್ಲಿ ಮತ್ತೊಬ್ಬರಾಗಿರ್ಲಿ, ಅವರು ಆನಂದ ಪಡುತ್ತಾರೆ. ಅಯ್ಯೋ ಅವರು ಪಾಪ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಮೇಲೆ ಬಂದಿದ್ದಾನೆ, ಇಂತಹ ಮಾತುಗಳನ್ನು ಹೇಳ್ತಾರೆ. ಆದರೆ ಇಲ್ಲಿ ಅಶಾಂತಿ, ಬಂಧು ಬಳಗದವರಿಂದ, ಮಕರ ರಾಶಿಯವರೇ ಅಶಾಂತಿಯಿಂದ ಬಳಲತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೀಗಾಗಿ ನೀವು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನೇ ಪಠನೆಯನ್ನು ಮಾಡಿ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಲಾಭವನ್ನು ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರವಾದಂತಹ ಶತ್ರುಗಳ ಭಯ. ಯಾವ ರಸ್ತೆಯಲ್ಲಿ ಹೋದರೆ ಯಾವ ಶತ್ರು ಎದುರಾಗುತ್ತಾನೋ, ಏನು ಮಾಡುತ್ತಾನೋ ಎನ್ನುವಂತಹ ಭಯಾನಕದ ವಾತಾವರಣ ನಿರ್ಮಾಣವಾಗುತ್ತದೆ. ಮತ್ತು ಕಳ್ಳಕಾಕರ ಭಯ, ಕಳ್ಳಕಾಕರು ಏನು ಬಂದು ಅಪಹರಿಸಿಕೊಂಡು ಹೋಗುತ್ತಾರೋ ಎನ್ನುವಂತಹ ಭಯದ ವಾತಾವರಣ ಕೂಡ ನಿರ್ಮಾಣವಾಗುತ್ತದೆ. ಆದರೆ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಶಕ್ತ್ಯಾನುಸಾರವಾಗಿ ಅತಿಭಕ್ತಿ ಪರವಶರಾಗಿ, ಅಂದರೆ ಇದಕ್ಕೆ ಪರಮಾರ್ಥ ಶಕ್ತ್ಯಾನುಸಾರ ಅಂದರೆ ನೀವು 10 ಸಲ ಹೇಳಿದ್ದೀರಾ, 11 ಸಲ ಹೇಳಿದ್ದೀರಾ, 101 ಸಲ ಹೇಳಿದ್ದೀರಾ ಎನ್ನುವುದು ಮುಖ್ಯವಲ್ಲ. ನಾನು ಸಾಕ್ಷಾತ್ ಭಗವಂತನ ಪಾದವನ್ನೇ ಹಿಡಿದಿದ್ದೇನೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಅಲ್ಲಿ ನಾವು ಜಪವನ್ನು ಮಾಡಲು ಕುಳಿತಿದ್ದೇವೆ ಅಂದರೆ ಪಕ್ಕದಲ್ಲಿ ಹಾವು ಅಥವಾ ಸಿಂಹವು ಬಂದು ಕೂತರೆ ಕೂಡ ಹೆದರಿರಬಾರದು. ಅದನ್ನೇ ಅಚಲವಾದಂತಹ ಭಕ್ತಿ ಎಂದು ಹೇಳುವುದು. ಕಾರಣ ಏನು ಎಂದರೆ, ಸ್ವಾಮಿ ನೀನಿರುವಾಗ, ನೀನೇ ನನ್ನ ಪಕ್ಕದಲ್ಲಿ ಇರುವಾಗ ಇಂತಹ ಸರ್ಪವು ಏನು ಮಾಡುತ್ತದೆ, ಇಂತಹ ಸಿಂಹವು ಏನು ಮಾಡುತ್ತದೆ ಎನ್ನುವಂತಹ ಒಂದು ಧೈರ್ಯದ ಮನೋಭಾವನೆ ನಮ್ಮಲ್ಲಿ ಬರಬೇಕಾದರೆ ನಾವು ಆ ಸ್ವಾಮಿಯ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆಯನ್ನು ಇಟ್ಟಿರಬೇಕು, ಎಷ್ಟು ಭಕ್ತಿಯನ್ನು ತೋರುತ್ತಾ ಇರಬೇಕು. ಆ ಪ್ರಕಾರವಾಗಿ ತೋರಿದಾಗ ಮಾತ್ರ ಅಲ್ಲಿ ಏನು ಇದ್ದರೂ ಭಯಪಡುವುದಿಲ್ಲ, ಭಯ ಎನ್ನುವುದು ನಮ್ಮನ್ನು ಆವರಿಸುವುದಿಲ್ಲ. ಹೀಗಾಗಿ ಅಂತಹ ಭಕ್ತಿಗೆ ಎಲ್ಲರೂ ಪಾತ್ರರಾಗಲಿ ಎನ್ನುವಂತಹ ಬೇಡಿಕೆಯನ್ನು ಭಗವಂತನ ಪಾದದಲ್ಲಿ ಬೇಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.